ತುಂಬ ಜನ ಕೇಳ್ತಿದ್ರು ವಾಟ್ಸಪ್ನಲ್ಲಿ, ಭರತ್ ಲೈವ್ ಎಂದರೇನು, ಲೈವಿಂದ ಏನು ಲಾಭ ಏನು ನಷ್ಟ, ಇದ್ರ ಬಗ್ಗೆ ತಿಳಿಸೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡು ಭರತ್ ಅಂತ ತುಂಬ ಜನ ಈ ರೀತಿ ಕೇಳ್ತಿದ್ರು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಲೈವಿಂದ ಏನು ಲಾಭ ಏನು ನಷ್ಟ ಅಂತ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ, ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಈಗ ಫಸ್ಟ್ ಲೈವ್ ಎಂದರೇನು ಅಂತ ತಿಳ್ಕೊಡೋಣ. ಲೈವ್ ಎಂದರೇನಂತ ಅಂದ್ರೆ ಲೈವ್ಗೆ ಹೋಗ್ಬೋದು, ಕ್ರಿಯೇಟರ್ಸ್ ಲೈವ್ಗೆ ಹೋಗ್ಬಿಟ್ಟು ಅವ್ರ ಆಡಿಯನ್ಸ್ ಜೊತೆ ಮಿಂಗಲ್ ಆಗ್ಬೋದು, ಆಡಿಯನ್ಸ್ ಜೊತೆ ಚರ್ಚೆ ಮಾಡ್ಬೋದು, ಅಥವಾ ಏನಾದ್ರು ಒಂದು ಟಾಪಿಕ್ ಬಗ್ಗೆ ಮಾತನಾಡ್ಬೋದು. ಸೊ ಇದು ನಿಮ್ಮದು ಲೈವ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ತುಂಬಾ ಅಡ್ವಾಂಟೇಜ್ ಹೊಂದಿರುವಂಥದ್ದು ಲೈವ್ನಲ್ಲಿ ಇದರಲ್ಲಿ. ಓಕೆ, ಮತ್ತು ಇನ್ನೊಂದೇನಂತ ಅಂದರೆ ಲೈವ್ನಲ್ಲಿ ಎರಡು ರೀತಿ ಕ್ಯಾಟಗರಿ ಇದೆ. ಮೊದಲನೇ ಕ್ಯಾಟಗರಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು ಅದು ವರ್ಟಿಕಲ್ ಲೈವ್, ಎರಡನೇದು ಬಂದ್ಬಿಟ್ಟು ಹಾರಿಜಾಂಟಲ್ ಲೈವ್. ಸೊ ಈ ಎರಡು ರೀತಿ ಲೈವ್ ಇದೆ. ಮೊದಲನೇ ಲೈವ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ವರ್ಟಿಕಲ್ ಅಂದರೆ 9/6, ನನಗೆ ಶಾರ್ಟ್ಸ್ ಮಾಡ್ತೀವಲ್ಲ, ಶಾರ್ಟ್ಸ್ ಮಾಡೋ ರೀತಿ ಥರ ಇದು. ಸೊ ಈ ರೀತಿ ಇಟ್ಕೊಂಡು ಲೈವ್ ಮಾಡ್ತೀರಾ ಅಂತ ಅಂದರೆ ತುಂಬ ವೈರಲ್ ಆಗುತ್ತೆ ಲೈವು. ಹೌದು, ಶಾರ್ಟ್ ಫೀಡ್ನಲ್ಲಿ ಹೋಗುತ್ತೆ, ಹಾಗೂ ಕೂಡ ಲೈವ್ ಫೀಡ್ನಲ್ಲಿ ಹೋಗುತ್ತೆ. ಸಖತ್ತಾಗಿ ಯೂಟ್ಯೂಬ್ ಆಲ್ಗೊರಿಥಮ್ ಇಂಥ ಲೈವ್ನೆಲ್ಲ ಶೋ ಮಾಡುತ್ತಂತನೂ ಹೇಳ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಜಾಸ್ತಿ ಆ್ಯಡ್ಸ್ ಬರೋಲ್ಲ, ಜಾಸ್ತಿ ಇದರಲ್ಲಿ ಅರ್ನಿಂಗ್ಸ್ ಆಗಲ್ಲ. ಇದೊಂದು ಮೇನ್ಲಿ ಡಿಸ್ಅಡ್ವಾಂಟೇಜ್ ಹೊಂದಿರುವಂಥದ್ದು. ಹಾರಿಜಾಂಟಲ್ ಲೈವ್ಗೆ ಹೋಗೋಣ. ಹಾರಿಜಾಂಟಲ್ ಅಂದರೆ ಈ ರೀತಿ 16/9 ನನ್ನ ಲೈವ್ ನೋಡಿ ಹೆಂಗಿರುತ್ತೆ ಅದೇ ರೀತಿ. ಸೊ 16/9 ಅಂತಾರೆ. PC-ನಲ್ಲಿ ನಾನು ಲೈವ್ ಹೋಗೋದು. ಇದರಲ್ಲಿ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಇರುತ್ತೆ ಕಂಪೇರ್ ಮಾಡ್ಕೊಂಡಾಗ ವರ್ಟಿಕಲ್ ಲೈವ್ನಲ್ಲಿ. ಅದು ಬಂದ್ಬಿಟ್ಟು ಏನಂತ ಅಂದರೆ ಜಾಸ್ತಿ ಆ್ಯಡ್ಸ್ ಕೊಡ್ತಾರೆ ಯೂಟ್ಯೂಬ್ ಆಲ್ಗೊರಿಥಮ್. ಹೌದು, ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಆ್ಯಡ್ಸ್ ಕೊಟ್ಟಾಗ ನಮಗೆ ಜಾಸ್ತಿ ಅರ್ನಿಂಗ್ಸ್ ಬಂದೇ ಬರುತ್ತೆ. ಹಾಗೂ ಕೂಡ ಆ್ಯಡ್ ಟೈಮಿಂಗ್ ಸೆಟಪ್ ಮಾಡ್ಕೊಬೋದು. 6 ನಿಮಿಷಕ್ಕೆ, 12 ನಿಮಿಷಕ್ಕೆ, 1 ಅವರ್ಗೆ, 2 ಅವರ್ಗೆ ಸೆಟಪ್ ಮಾಡ್ಕೊಬೋದು. ನೀವು ಅಕಸ್ಮಾತ್ ಡೆಸ್ಕ್ಟಾಪ್ನಲ್ಲಿ ಅಥವಾ PC-ನಲ್ಲಿ ಲೈವ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟ ಆಯಿತು ಯಾವ ರೀತಿ ಕ್ಯಾಟಗರಿ ಇದೆ ಲೈವ್ನಲ್ಲಿ, ಹಾಗೂ ಕೂಡ ಲೈವ್ ಎಂದರೇನು ಅಂತ. ನೆಕ್ಸ್ಟ್ ಹೋಗೋಣ, ಈ ಲೈವಿಂದ ಏನು ಲಾಭ ಅಂತ. ಲೈವಿಂದ ಏನು ಲಾಭ ಅಂತ ಅಂದರೆ ಮೇನ್ಲಿ ಒಂದು ಮೇನ್ ಲಾಭ ಇದೆ, ಅದು ವಾಚ್ ಅವರ್ ಕಂಪ್ಲೀಟ್ ಮಾಡುತ್ತೆ. ಹೌದು, ನಾನು 1000 ಸಬ್ಸ್ಕ್ರೈಬರ್ಸ್ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ದೀನಿ. ಅದರಲ್ಲಿ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅದರಲ್ಲಿ ಹೇಳಿದ್ದೀನಿ ನಾನು, ಲೈವ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ಅಕಸ್ಮಾತ್ ಏನಾದರೂ ಲೈವ್ನಲ್ಲಿ ನಿಮಗೆ 10 ಜನ ಬಂದರು, 1 ಅವರ್ ಲೈವ್ ಮಾಡಿದಿರಾ, 10 ಅವರ್ ಸಿಕ್ತು. 20 ಜನ ಬಂದರು, 20 ಅವರ್ ಸಿಕ್ತು. 100 ಜನ ಬಂದರು, 100 ಅವರ್ ಸಿಕ್ತು. ಸೊ ಈ ರೀತಿ ನಿಮಗೆ ಬರ್ತಾ ಇರ್ತಾರೆ. ಮತ್ತು ಇನ್ನೊಂದೇನಂತಂದರೆ ನಿಮ್ಮ ಲೈವ್ ವೈರಲ್ ಆಗಬೇಕಂತ ಅಂದರೆ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಅಥವಾ ಒಂದು ಡಿಸ್ಕಸಿಂಗ್ ಟಾಪಿಕ್ ಬಗ್ಗೆ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ವ್ಯೂವರ್ಸ್ಗೆ ಅದು ಇಂಟ್ರೆಸ್ಟಿಂಗ್ ಇರಬೇಕು, ಹಾಗೂ ಕೂಡ 1 ಅವರ್ ಇರಬೇಕು. ಆ ರೀತಿ ಹಿಡ್ದಿಕ್ಕೊಬೇಕು ಅಥವಾ ಕ್ಯಾಪ್ಚರ್ ಮಾಡಬೇಕು ಆಡಿಯನ್ಸ್ನ. ಅವಾಗ 200% ವೈರಲ್ ಆಗುತ್ತೆ. ಬೇಗ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದು. ಇದು ಮೇನ್ ಅಡ್ವಾಂಟೇಜ್. ನೆಕ್ಸ್ಟ್ ಹೋಗೋಣ ಡಿಸ್ಅಡ್ವಾಂಟೇಜ್. ಅದು ಏನು ನಷ್ಟ ಅಂತ ಅಂದರೆ ಬೇಜಾನ್ ನಷ್ಟ ಹೊಂದಿರುವಂಥದ್ದು ಇದರಲ್ಲೂ. ಅದು ಬಂದ್ಬಿಟ್ಟು ಏನಂತ ಅಂದರೆ ಮೊದಲನೇದು, ಅದು ನಿಮ್ಮ ಲೈವ್ ವಿಡಿಯೋ ಆದಮೇಲೆ ಶೋ ಮಾಡೋದಿಲ್ಲ. ಹೌದು, ನೀವು ಲೈವ್ ಮಾಡ್ತಿದ್ದಾಗ ಜಾಸ್ತಿ ರೆಕಮೆಂಡ್ ಮಾಡುತ್ತೆ, ಇಂಪ್ರೆಷನ್ ಬರುತ್ತೆ ಜಾಸ್ತಿ, ಅವು ವೈರಲ್ ಆಗುತ್ತೆ. ಆದರೆ ಲೈವ್ ವಿಡಿಯೋ ಮಾಡಾದ್ಮೇಲೆ, ಫಿನಿಶ್ ಮಾಡಾದ್ಮೇಲೆ ಶೋ ಮಾಡುತ್ತಾ? ಇಲ್ಲ. ಅಕಸ್ಮಾತ್ ಏನಾದ್ರು ಯೂಟ್ಯೂಬ್ನಲ್ಲಿ ಏನಾದ್ರು ಒಂದು ಟಾಪಿಕ್ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಲೈವ್ ಸಿಗುತ್ತೆ, ವಿಡಿಯೋ ಸಿಗುತ್ತಾ ಫ್ರೆಂಡ್ಸ್? ವಿಡಿಯೋ ತಾನೇ ಸಿಗೋದು. ಸೊ ಇದು ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಮತ್ತು ಎರಡನೇ ಡಿಸ್ಅಡ್ವಾಂಟೇಜ್, ಇದರಲ್ಲಿ ಅರ್ನಿಂಗ್ ಜಾಸ್ತಿ ಆಗಲ್ಲ. ಹೌದು, ಅರ್ನಿಂಗ್ ಜಾಸ್ತಿ ಆಗಲ್ಲ, ಇದು ತಪ್ಪಲ್ಲ, ಇದು ಕರೆಕ್ಟ್ ಅಂತಲೇ ಹೇಳ್ಬೋದು. ಈಗ ನಾನು ಅರ್ನಿಂಗ್ಸ್ ಕಂಪೇರ್ ಮಾಡ್ಕೊಂಡಾಗ ನಾನು ಒಂದ್ಸತಿ ಲೈವ್ ಮಾಡಿದ್ದೆ, 1000 ವ್ಯೂಸ್ ಬಂದಿತ್ತು ಅದ್ರಿಗೆ. ಸೊ 1000 ವ್ಯೂಸ್ ಬಂದಿತ್ತಲ್ಲ ಆ ಪರ್ಟಿಕ್ಯುಲರ್ ಲೈವ್ಗೆ, ಅಲ್ಲಿ ನೋಡಿದಾಗ ಅರ್ನಿಂಗ್ಸ್ಗೆ ಹೋದಾಗ ಅಲ್ಲಿ 60 - 50 ರೂಪಾಯಿ ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಬಂದಿದ್ದು ಒಂದು ಪರ್ಟಿಕ್ಯುಲರ್ ಲೈವ್ಗೆ 1000 ವ್ಯೂಸ್ಗೆ. ಅದೇ ನಾನು ಕಂಪೇರ್ ಮಾಡ್ಕೊಂಡಾಗ ಲಾಂಗ್ ವಿಡಿಯೋದಲ್ಲಿ 100 - 120 ರೂಪಾಯಿ, ಅರ್ಧಕ್ಕರ್ಧ ಕಮ್ಮಿ ಅಂತಲೇ ಹೇಳ್ಬೋದು ಲೈವ್ಗೆ ವಿಡಿಯೋಗೂ. ಹೌದು, 50% ಡಿಫ್ರೆನ್ಸ್ ಹೊಂದಿರುವಂಥದ್ದು ಲೈವ್ಗೆ ಮತ್ತು ವಿಡಿಯೋಗೆ. ಅದಕ್ಕೆ ಹೇಳೋದು ಜಾಸ್ತಿ ಲೈವ್ ಮಾಡೋಕ್ಕೆ ಹೋಗ್ಬಿಡಿ. ಎಂದಕ್ಕಂತ ಅಂದರೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಎಂದಕ್ಕೆ ಕಾರಣ ಅಂತ. ಈ ರೀತಿ ಅರ್ನಿಂಗ್ಸ್ ಕಮ್ಮಿ ಬರುತ್ತಂತ. ಸೊ ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಮೇನ್ ಪಾಯಿಂಟ್ ಹೋಗೋಣ. ತುಂಬ ಕನ್ನಡ ಯೂಟ್ಯೂಬರ್ಸ್ 99.9% ಇಲ್ಲೇ ತಪ್ಪು ಮಾಡೋದು, ಅದು ನಿಮ್ಮ ಚಾನಲ್ ಫ್ರೀಸ್ ಆಗುತ್ತೆ. ಹೌದು, ಲೈವ್ ಮಾಡೋದ್ರಿಂದ ನಿಮ್ಮ ಚಾನಲ್ ಫ್ರೀಸ್ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ. ತುಂಬ ಜನ ಅಂತ ಅಂದರೆ ಮಾನಿಟೈಸೇಷನ್ ಆನ್ ಆಗಿದ್ರು ಲೈವ್ ಮಾಡ್ತಾನೆ ಇರ್ತಾರೆ. ಲೈವ್ ಮಾಡ್ತಾ ವ್ಯೂವರ್ಸ್ಗೆ ಎಡಿಟ್ ಮಾಡ್ಬಿಡ್ತಾರೆ ಲೈವ್ಗೆ. ಸೊ ವ್ಯೂಸ್ ಏನು ಮಾಡ್ತಾರೆ, ವ್ಯೂವರ್ಸು ಲೈವ್ ಬರ್ತಾನೆ ಇರ್ತಾರೆ. ನೀವು ಡೈಲಿ ಲೈವ್ ಮಾಡ್ತಾ ಇರ್ತೀರಾ, ವ್ಯೂವರ್ಸ್ ಎಡಿಟ್ ಆಗ್ತಾರೆ ಲೈವ್ಗೆ. ಸೊ ಇದರಿಂದ ಏನಾಗುತ್ತೆ, ಯೂಟ್ಯೂಬ್ ಆಲ್ಗೊರಿಥಮ್ ಅವರು ಲೈವ್ ಜಾಸ್ತಿ ಮಾಡ್ತಿದ್ರೆ ಲೈವ್ನ ವೈರಲ್ ಮಾಡೋಣ ಅಂತ ವೈರಲ್ ಮಾಡ್ತಾರೆ ಲೈವ್ನ. ಆದರೆ ಅವ್ರ ಚಾನಲ್ ಹೋಗಿ ವಿಡಿಯೋಸ್ ನೋಡಿ, ವ್ಯೂಸ್ ನೋಡಿ ಫ್ರೆಂಡ್ಸ್,
50 100 ಒಂದ್ಸತಿ 100 ಬಂದಿರಲ್ಲ 10 20 30 ಅಷ್ಟೇ ವ್ಯೂಸ್ ಬಂದಿರುತ್ತೆ. ಹೌದು, 100 200 ವ್ಯೂಸ್ ಬಂದ್ರೆ ವಿಡಿಯೋ ವೈರಲ್ ಅಂತ ಅವರು ತಿಳ್ಕೊಂತಾರೆ. ಅದಕ್ಕೆ ಹೇಳೋದು, ನಿಮ್ ಚಾನಲ್ ಕಂಪ್ಲೀಟ್ ಆಗಿ ಫ್ರೀಸ್ ಆಗ್ಬಿಡುತ್ತೆ ಈ ರೀತಿ ಲೈವ್ ಮಾಡೋದ್ರಿಂದ. ನಾನು ಒಂದ್ಸತಿ ಈ ರೀತಿ ಫಸ್ಟ್ ಎಲ್ಲ ಲೈವ್ ಮಾಡ್ತಿದ್ದೆ, ಆದ್ರೆ ಬಿಟ್ಬಿಟ್ಟೆ ಅಂತಂದ್ರೆ ನನ್ನ ಚಾನಲ್ ಫ್ರೀಸ್ ಆಗೋಯ್ತು ಅವಾಗ. ಹೌದು, ಅದಕ್ಕೆ ಹೇಳೋದು, ದಯವಿಟ್ಟು ಫ್ರೆಂಡ್ಸ್ ಯಾರು ಕೂಡ ಅಷ್ಟೇ ಈ ರೀತಿ ಪದೇ ಪದೇ ಲೈವ್ ಮಾಡಕ್ ಹೋಗ್ಬೇಡಿ. ಮಾನಿಟೈಸೇಷನ್ ಆಯ್ತಾ ಚಾನಲ್, ಲೈವ್ ಮಾಡೋದು ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ನಾನು ನೋಡಿ 3 ತಿಂಗಳು ಒಂದ್ಸತಿ ಲೈವ್ ಬರ್ತೀನಿ, ವರ್ಷಕ್ಕೆ 3-4 ಸತಿ ಅಷ್ಟೇ ಲೈವ್ ಬರೋದು ಫ್ರೆಂಡ್ಸ್, ಅಷ್ಟೇ ನಾನು ಲೈವ್ ಬರೋದು. ನೀವು ಹೋಗಿ ನೋಡಿ ದೊಡ್ಡ ಯೂಟ್ಯೂಬರ್ಸ್ ಟೆಕ್ಕಿನ್ ಸಂದೀಪ್ ಚರಿತ್ರೆ ಬೇರೆ ರೀತಿ ಒಂದು ಯೂಟ್ಯೂಬರ್ಸ್ ಎಲ್ಲ ಹೋಗಿ ನೋಡಿ, ಲೈವೇ ಬರೋಲ್ಲ ಅವರು. ಅವ್ರ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಇರ್ತಾರೆ. ಮತ್ತೆ ಇನ್ನೊಂದು ರಮ್ಯಾ ಜಗತ್ ಮೈಸೂರು ಅವ್ರು ಲೈವ್ ಬಂದಿದ್ರು, ಅವರು ಬರೋದು ವರ್ಷಕ್ಕೊಂದ್ಸತಿ ಅಷ್ಟೇ. 3 ವರ್ಷ ಆಯ್ತು ಅವ್ರ ಚಾನಲ್ ಓಪನ್ ಮಾಡಿ, ಕೇವಲ 3 ಲೈವ್ ಬಂದಿರೋದು ಅನ್ಸುತ್ತೆ ನನ್ನ ಅಂದಾಜಿಗೆ. ಓಕೆ, 3 ಲೈವ್ ಅವರು ಬಂದಿರೋದು, ಜಾಸ್ತಿ ಲೈವ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ವಿಡಿಯೋ ಮೇಲೆ ಫೋಕಸ್ ಇರುತ್ತೆ, ವಿಡಿಯೋ ಚೆನ್ನಾಗಿ ಮಾಡ್ಬೇಕು, ವಿಡಿಯೋ ವೈರಲ್ ಆಗ್ಬೇಕು ಅಂತ ಅವ್ರದ್ದು ಮೇನ್ ಗುರಿ ಇರುತ್ತೆ, ಅಥವಾ ಅವ್ರ ಮೇನ್ ಗೋಲ್ ಇರುತ್ತೆ. ಅದೇ ನಿಮ್ದು ಆಗಿರ್ಬೇಕು. ಜಾಸ್ತಿ ಲೈವ್ ಮಾಡಕ್ ಹೋಗ್ಬಾರ್ದು. ಇಲ್ಲ ಅಂತ ಅಂದ್ರೆ ವ್ಯೂವರ್ಸ್ಗೆ ಲೈವ್ ಎಡಿಟ್ ಆಗ್ಬಿಟ್ಟು ನಿಮ್ ವಿಡಿಯೋ ನೋಡೋದಿಲ್ಲ, ನಿಮ್ ವಿಡಿಯೋ ವ್ಯೂಸ್ ಬರೋದೇ ಇಲ್ಲ, ನಿಮ್ ಚಾನಲ್ 200% ಅಲ್ಲ 300% ಫ್ರೀಸ್ ಆಗೇ ಆಗುತ್ತೆ. ಅದಕ್ಕೆ ಹೇಳೋದು, ಜಾಸ್ತಿ ಲೈವ್ ಮಾಡಕ್ ಹೋಗ್ಬೇಡಿ. ನಿಮ್ ಚಾನಲ್ ಮಾನಿಟೈಸೇಷನ್ ಆದ್ಮೇಲೆ ಒಳ್ಳೆ ಕಾಂಟೆಂಟ್ ಮಾಡಿ ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೆ 200% ತಾನಾಗೆ ನಿಮ್ ಚಾನಲ್ ವೈರಲ್ ಆಗೇ ಆಗುತ್ತೆ. ಆವಾಗ 200% ನೀವು ಚೆನ್ನಾಗಿ ಗ್ರೋತ್ ಆಗುತ್ತೆ ನಿಮ್ಮ ಪರ್ಟಿಕ್ಯುಲರ್ ಚಾನಲ್. ಇಷ್ಟ ಆಯ್ತು ಈ ಲೈವ್ ಇಂದ ಏನ್ ಲಾಭ ಏನ್ ನಷ್ಟ, ಲೈವ್ ಎಂದರೆ ಏನು ಅಂತ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಎಷ್ಟು ಫ್ರೆಂಡ್ಸ್ ಎಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ಮತ್ತೆ ಇನ್ನೊಂದು, ಅಕಸ್ಮಾತ್ ನಿಮ್ಮ ಚಾನಲ್ ಫ್ರೀಸ್ ಆಗುತ್ತೆ, ಹೇಗೆ ಅನ್ಫ್ರೀಸ್ ಮಾಡ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕಂದ್ರೆ ಕಮೆಂಟ್ಸ್ ನ ತಿಳಿಸಿ, ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.